ಹಲೋ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಎದ್ಬಿಟ್ಟು ಫಸ್ಟು ತರಕಾರಿ ಎಲ್ಲ ಹೆಚ್ಚಿಬಿಡೋಣ ಅಂತಂದೇಳಿ ಎಲ್ಲ ತರಕಾರಿ ಹೆಚ್ಕೊಂಡಿದ್ದೀನಿ. ಈ ಕಡೆ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ತುಂಬ ಕೂದಲು ಉದುರ್ತಾ ಇತ್ತು. ಒಬ್ರು ಹೇಳಿದರು ನೆಲ್ಲಿಕಾಯಿ ಜ್ಯೂಸ್ ಕುಡಿದ್ರೆ ಕಡಿಮೆ ಆಗುತ್ತೆ ಅಂತ. ಇವಾಗ ಅದಕ್ಕೆ ಸ್ನ್ಯಾಕ್ಸಿಗೂ ಕ್ಯಾರೆಟು ಮತ್ತು ಕಿವಿ ಫ್ರೂಟ್ ಇತ್ತು, ಅದನ್ನು ಕಟ್ ಮಾಡಿಟ್ಟಿದ್ದೀನಿ. ಇಷ್ಟು ಕಟ್ ಮಾಡಿಟ್ಟು ಕೆಲಸ ಸ್ಟಾರ್ಟ್ ಮಾಡೋಷ್ಟರಲ್ಲಿ 6:30 ಆಗೋಯ್ತು. ಸರಿ ಅಂತಂದೇಳಿ ಇವಾಗ ಬೆಲ್ಶೀಟ್ ಹೊಚ್ಕೊಂಡಿರೋವೆಲ್ಲ ಮಡಚಿಟ್ಬಿಟ್ಟು ಅಂದರೆ ಧೂಳಿರುತ್ತಲ್ಲ ಒದ್ರುಬಿಟ್ಟು ಮಡಚಿಟ್ಟು ಕಸ ಗುಡಿಸ್ಕೊಂಡು ಬರ್ತಾಯಿದ್ದೀನಿ. ಅಂದರೆ ಬೇಗ ಕೆಲಸಗಳು ಮುಗಿಸ್ಕೊಂಡ್ರೆ ಬೇಗ ಆಗುತ್ತೆ. ಇವತ್ತು ಒಂದು 5 ಗಂಟೆಗೆ ಎದ್ದೇಳೋಣ ಅಂದ್ಕೊಂಡೆ, ಆಗಲಿಲ್ಲ, ಲೇಟಾಗಿ ಇದ್ದೆ. ಸರಿ ಅಂತಂದೇಳಿ ಲೇಟಾಗಿದ್ದರೂ ಕ್ವಿಕ್ಕಾಗಿ ಕೆಲಸ ಮಾಡ್ಕೊಳೋದು ಮುಖ್ಯ ಆಗುತ್ತೆ, ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಇವತ್ತು ಅದೇ ನೆಲ್ಲಿಕಾಯಿ ಕಟ್ ಮಾಡಿಟ್ನಲ್ಲ, ಅದಕ್ಕೆ ಕರ್ಬೇವಿನ ಸೊಪ್ಪು ಏನೂ ಹಾಕ್ಕೊತಾ ಇಲ್ಲ, ಸುಮ್ಮನೆ ಸ್ವಲ್ಪ ಅಂದರೆ ಸ್ವಲ್ಪಷ್ಟು ಇದು ಶುಂಠಿ ಮತ್ತು ನೆಲ್ಲಿಕಾಯಿ, 2 ನೆಲ್ಲಿಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಬ್ಬೊಬ್ಬರು 5-6 ನೆಲ್ಲಿಕಾಯಿ ಹಾಕ್ಕೊಂಡು ಜ್ಯೂಸ್ ಕುಡಿತಾರೆ. ನಾನು ಫಸ್ಟ್ ಟೈಮ್ ರೂಢಿ ಮಾಡ್ಕೊತಾ ಇರೋದಲ್ಲ, ಅಷ್ಟೊಂದು ಬೇಡ ಅಂತಂದೇಳಿ 2 ಹಾಕ್ಕೊಂಡಿದ್ದೀನಿ. ಅದು ಖಾಲಿ ಹೊಟ್ಟೆಲೂ ಕುಡಿಯೋಕ್ಕಾಗ್ತಾಯಿಲ್ಲ ನನಗೆ. ಆದ್ದರಿಂದ ನಾನು ಮಧ್ಯಾಹ್ನ ಇಲ್ಲ ಸಾಯಂಕಾಲ ಆ ಥರ ಕುಡಿತೀನಿ. ಅಂದರೆ ಮಾಡಿಟ್ಕೊಂಡ್ರೆ ಏನು ಬರುತ್ತೆ ಕುಡಿಯೋಣ ಅಂತ. ಮಧ್ಯಾಹ್ನ ಇಲ್ಲ ಸಾಯಂಕಾಲ ಆವಾಗಲೇ ಮಾಡ್ಕೊಂಡು ಕುಡಿಬೇಕು ಅಂದರೆ ನನಗೆ ನಿಜವಾಗ್ಲೂ ನೆನಪಾಗಲ್ಲ, ಮಾಡೋದೂ ಬೇಜಾರು. ಅದಕ್ಕೆ ಬೆಳಗ್ಗೆ ಮಾಡಿಟ್ರೆ ನನಗೆ ಯಾವಾಗ ಕುಡಿಬೇಕು ಅನ್ಸುತ್ತೋ ಆವಾಗ ಕುಡಿಬೋದು ಅಂತಂದೇಳಿ ನಾನು ಇವಾಗ ಮಾಡಿ ಇಟ್ಕೊಳ್ಳೋದಕ್ಕೆ ಕಟ್ ಮಾಡಿ ಇಟ್ಟಿದ್ದೀನಿ ಜಾರಿಗೆ. ಇವಾಗ ಒಂದೊಂದಾಗಿ ಕಸ ಗುಡಿಸ್ಕೊಳ್ತಾ ಬರ್ತಾಯಿದ್ದೀನಿ. ಸ್ವಲ್ಪ ಬಿಸಿನೀರು ಕುಡಿಯೋಣ ಅನ್ನಿಸ್ತು, ಅದಕ್ಕೆ ಕಾಫಿ ಕುಡಿಯೋ ಥರ ಆಯಿತು. ಕಾಫಿ ಬೇಡ ಅಂತಂದೇಳಿ ಬಿಸಿನೀರು ಕುಡಿಯೋಣ ಅಂತಂದೇಳಿ ಬಿಸಿನೀರು ಇಡ್ತಾಯಿದ್ದೀನಿ ಚಿಕ್ಕ ಬೌಲಲ್ಲಿ. ಅದು ಕುಡಿಯೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ನೆನಪಾಗಲ್ಲ. ನಾನು ಏನೇ ಕುಡಿಬೇಕು ಏನೇ ಇದು ಮಾಡಬೇಕಂದ್ರೆ ಬೆಳಿಗ್ಗೆ ಟೈಮು ಒಂದು 10 ಗಂಟೆ ಮೇಲಾದರೆ ಎಲ್ಲದಕ್ಕೂ ಟೈಮ್ ಸಿಗುತ್ತೆ ನನಗೆ ಕುಡಿಯೋದಕ್ಕಾಗಲಿ ತಿನ್ನೋದಕ್ಕಾಗಲಿ. 10 ಗಂಟೆ ಒಳಗೆ ಏನಕ್ಕೂ ಟೈಮ್ ಆಗೋಲ್ಲ, ಏನೂ ನೆನಪೇ ಆಗೋಲ್ಲ. ಆದ್ದರಿಂದ ಬೆಳಿಗ್ಗೆ ಟೈಮ್ ಮಾಡಿ ಇಟ್ಕೊಂಡಿರ್ತೀನಿ, 10 ಗಂಟೆ ಮೇಲೆ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಇಲ್ಲ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿರ್ತೀನಿ, ಅಷ್ಟೇ, ಇನ್ನೇನಿಲ್ಲ. ನಾನು ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ 9:15 ಆಗಿಬಿಡುತ್ತೆ. ಅಷ್ಟರಲ್ಲಿ ಅವ್ರನ್ನ ಸ್ಕೂಲ್ಗೆ ಬಿಟ್ಟು ಬರೋ ಅಷ್ಟರಲ್ಲಿ 9:15 ಆಗಿಬಿಡುತ್ತೆ. ಆವಾಗ 10 ಗಂಟೆ ಅಷ್ಟೊತ್ತಿಗೆ ಊಟ ತಿಂದರೆ ಬೆಸ್ಟು. ಬೆಳಗ್ಗೆ ಟಿಫನ್ನು 10 ಗಂಟೆ ಒಳಗೆ ಮುಗಿಸಿದ್ರೆ ಬೆಸ್ಟ್ ಅನಿಸುತ್ತೆ. ಅದಕ್ಕೆ 10 ಗಂಟೆ ಅಷ್ಟೊತ್ತಿಗೆ ಟಿಫನ್ ಮುಗಿಸ್ಬಿಡ್ತೀನಿ. ಆದ್ದರಿಂದ ಖಾಲಿ ಹೊಟ್ಟೆಲಿ ಏನೇ ತಗೊಳ್ಳೋಕ್ಕೂ ಟೈಮ್ ಆಗೋಲ್ಲ. ಆದ್ದರಿಂದ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಅಂತಂದು ಏನು ಮಾಡ್ಕೊಳಕ್ಕೆ ಹೋಗೋಲ್ಲ. ಬಿಸಿನೀರು ಒಂದು ಇಟ್ಕೊಂಡಿದ್ದೀನಿ. ಇವತ್ತೇನೋ ಒಂದು ಸ್ವಲ್ಪ ಟೀ ಕುಡಿಯೋ ಥರ ಫೀಲ್ ಆಯಿತು, ಅಂದರೆ ಮಂಜು ಬೀಳ್ತಾ ಇತ್ತಲ್ಲ, ಅದರಿಂದ ನೋಡಬೇಕು, ಅದು ಯಾವಾಗ ಕುಡಿಯೋದನ್ನೋ ಗೊತ್ತಿಲ್ಲ. ಇವಾಗ ಕಸ ಎಲ್ಲ ಗುಡಿಸಿದ್ದಾಯ್ತಲ್ಲ, ಇವಾಗೆಲ್ಲ ತುಂಬ್ತಾ ಇದ್ದೀನಿ. ತುಂಬಿಟ್ಟು ಹೊರಗಡೆನೂ ಕಸ ಗುಡಿಸ್ಕೊತ ಬರ್ತಾಯಿದ್ದೀನಿ. ಅಲ್ಲೇ 7 ಗಂಟೆ ಹಾಗೆ ಹೋಯ್ತು. ನಾನು ಹೊರಗೆಲ್ಲ ಕಸ ಗುಡಿಸೋಷ್ಟರಲ್ಲಿ ಹೊರಗೆ ಕಸ ಗುಡಿಸ್ಬಿಟ್ಟು ಇವಾಗ ಟಿಫನ್ ಮಾಡಿ ನೆಲ ಒರೆಸ್ಬಿಟ್ಟು ಹೊರಗೆ ನೀರು ಹಾಕಿ ರಂಗೋಲಿ ಹಾಕಿ ಅವರಿಗೆಲ್ಲ ರೆಡಿ ಮಾಡಿಬಿಟ್ಟು ನಾನು ರೆಡಿಯಾಗಿ ಇನ್ನೇನು ಆ್ಯಸ್ ಯೂಶುವಲಾಗಿ ಪೂಜೆ ಮಾಡಿ ಅವ್ರನ್ನ ರೆಡಿ ಮಾಡಿ ಕರ್ಕೊಂಡು ಹೋಗೋದಷ್ಟೇ. ಇಷ್ಟ ಆಗೋಷ್ಟರಲ್ಲಿ 9 ಗಂಟೆ ಕರೆಕ್ಟಾಗಿ ಆಗಿರುತ್ತೆ. ನಾನು ಏನೇ ಬೇಗ ಇದ್ದೇನಿದ್ರು ಇವಾಗ ಟಿಫನ್ ಮಾಡ್ಕೊತಾನೆ ಏನು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಲ್ಲ, ಇವಾಗ ಮಿಕ್ಸಿ ಮಾಡಿಕೊಂಡು ಫಸ್ಟು ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಮಾಡಿಟ್ರೆ ಮಾತ್ರ ನೆನಪಿರುತ್ತೆ ಕುಡಿಬೇಕು ಅನ್ನೋದು, ನನಗೂ ತಲೆಯಲ್ಲಿ ಬರುತ್ತೆ. ನಾನು ಮಾಡಿಟ್ಟಿದ್ದೀನಿ ಕುಡಿಬೇಕಂತ. ಅಕಸ್ಮಾತ್ ನಾನು ಆವಾಗಲೇ ಫ್ರೆಶ್ಶಾಗಿ ಮಾಡ್ಕೊಂಡು ಕುಡಿತೀನಿ ಅಂದರೆ ನಿಜವಾಗ್ಲೂ ನಾನು ಕುಡಿಯಲ್ಲ ಅಂತಲೇ ಲೆಕ್ಕ. ಯಾಕಂದರೆ ಆವಾಗ ಕುಡಿಬೇಕಂದ್ರೆ ಆವಾಗ ಮಿಕ್ಸಿ ಆನ್ ಮಾಡು ಕುಡಿ, ನನ್ನ ಕೈಲಿ ಅದು ಆಗೋದೇ ಇಲ್ಲ. ಆಗದಿದ್ದು ಮಾತು ಅಂದ್ಕೊಂಡು ಅದಕ್ಕೆ ಬೆಳಗ್ಗೆ ಮಾಡಿ ಇಟ್ಬಿಡ್ತೀನಿ. ಇವಾಗ ಅದು ಆಗೋಷ್ಟರಲ್ಲಿ ಈ ಕಡೆ ಕುಕ್ಕರ್ ಇಟ್ಟಿದ್ನಲ್ಲ ಬಾತ್ ಮಾಡೋದಕ್ಕೆ. ಇವತ್ತು ಮೆಂತ್ಯ ಬಾತ್ ಮಾಡೋಣ ಅಂದ್ಕೊಂಡಿದ್ದೆ, ಅದಕ್ಕೆ ಇವಾಗ ಸ್ಪೈಸಸ್ ಎಲ್ಲ ಹಾಕ್ಕೊತಿದ್ದೀನಿ. ಸ್ಪೈಸಸ್ ಎಲ್ಲ ಅದು ಫ್ರೈ ಆಗೋಷ್ಟರಲ್ಲಿ ಆ ಕಡೆ ಮಿಕ್ಸಿ ಹೋಗೋದು ಅಂತಂದೇಳಿ ಇವಾಗ ಸ್ಪೈಸಸ್ ಎಲ್ಲ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೇ ನನ್ನ ಕೆಲಸಗಳು ಏನೇನಿರುತ್ತೋ ಅದೆಲ್ಲನೂ ಮುಗಿಸ್ಕೊಬಿಡ್ತೀನಿ. ಯಾವ ಥರ ಅಂದ್ಕೊಂಡ್ರೆ ನೆಲ ಒರೆಸೋದ್ರಿಂದ ಹಿಡಿದು ಹೊರಗೆ ಆಚೆ ನೀರು ಹಾಕೋದು ಎಲ್ಲದನ್ನು ಇದ್ರ ಜೊತೆಗೇ ಕ್ವಿಕ್ಕಾಗಿ ಮಾಡ್ಕೊತೀನಿ. ಅಂದರೆ ವೀಡಿಯೋ ಮಾಡ್ಕೊಳೋದಾದರೆ ತುಂಬ ಲೇಟ್ ಆಗುತ್ತೆ. ಇವತ್ತು ಲೇಟಾಗಿ ಇದ್ದಿರೋದ್ರಿಂದ ಅದೆಲ್ಲ ವೀಡಿಯೋ ಮಾಡ್ಕೊಳೋದು ಕಷ್ಟ ಅನಿಸ್ಬಿಡುತ್ತೆ ನನಗೆ. ಆದ್ದರಿಂದ ಇದು ಮಾಡ್ಕೊತಾನೆ ಆಚೆ ನೀರು ಇಟ್ಟು ಬಂದೆ. ಹಾಗೆ ರಂಗೋಲಿ ಡಬ್ಬ ಎಲ್ಲನೂ ಆಚೆಗೆ ಇಟ್ಬಿಟ್ಟು, ಅಂದರೆ ಈ ಕಡೆ ಅಡುಗೆನೂ ಹೋಗಬೇಕು, ಆ ಕಡೆ ಕೆಲಸನೂ ಹೋಗಬೇಕು. ಹಾಗೆ ಮಕ್ಕಳಿಗೆ ಇವತ್ತು ಯಾವ ಡ್ರೆಸ್ಸು ಅದನ್ನೂ ಎಲ್ಲ ಇಟ್ಟು ಬಂದೆ. ಹಾಗೆ ಸೆಂಟ್ರಲ್ಲಿ ಅಡುಗೆ ಮಾಡೋ ಗ್ಯಾಪಲ್ಲೇ
ಎಲ್ಲದನ್ನು ಮಾಡ್ಕೊತಾ ಹೋಗ್ತೀನಿ. ನೋಡಿ ಎಷ್ಟು ಸರಿ ಅಡುಗೆಗೆ ಇಟ್ಟುಬಿಟ್ಟು ಎಷ್ಟು ಸರಿ ಓಡಾಡ್ತೀನಿ ಗೊತ್ತಾ. ಅಂದರೆ ಫುಲ್ ಹೈ ಸಿಮ್ಮಲ್ಲಿ ಇಡಲ್ಲ, ಲೋ ಸಿಮ್ಮಲ್ಲಿ ಅಂದರೆ ಮೀಡಿಯಮ್ ಸಿಮ್ಮಲ್ಲಿ ಇಟ್ಬಿಟ್ಟು ನನ್ನ ಕೆಲಸಗಳು ಆಗ್ತವೆ. ಈ ಕಡೆ ಇದು ಆಗುತ್ತಂತ ಇವಾಗ ಸ್ವಲ್ಪ ಜಾರಿಗೆ ನೀರು ಹಾಕ್ಕೊಂಡು ನೆಲ್ಲಿಕಾಯಿ ಹಾಕ್ಕೊಂಡಿದ್ನ ಅದಕ್ಕೆ ನೀರು ಹಾಕ್ಕೊಂಡು ಇವಾಗ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಆಯಿತು, ಇವಾಗ ಒಂದು ಜಾಲರಿ ಇಟ್ಕೊಂಡು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಬಿಟ್ಟು ಅದನ್ನು ಹಾಕ್ಕೊತಾ ಇದ್ದೀನಿ. ಅಂದರೆ ಜಾಸ್ತಿ ಮಾಡ್ಕೊಳಲ್ಲ, ಎರಡಲ್ವ. ಟೀ ಗ್ಲಾಸಲ್ಲಿ ಒಂದು ಗ್ಲಾಸ್ ಮತ್ತು 1.5 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿರ್ತೀನಿ ಅಷ್ಟೇ. ಜಾಸ್ತಿ ಕುಡಿಯೋಕ್ಕಾಗಲ್ಲ. ಅಂದರೆ ಹೊಸ್ದಾಗಿ ರೂಢಿ ಮಾಡ್ಕೊಂಡವ್ರಿಗೆ ತುಂಬ ಕಷ್ಟ, ಕಹಿ ಜಾಸ್ತಿ ಇರುತ್ತೆ. ಇದಕ್ಕೆ ನಾನು ಯಾವುದೇ ರೀತಿ ಬೇರೆ ಇದೇನೋ ಹಾಕ್ಕೊತಾ ಇಲ್ಲ, ಸ್ವೀಟ್ಗಾಗಲಿ ಸಕ್ಕರೆ ಆ ಥರ ಏನೂ ಹಾಕ್ಕೊತಾ ಇಲ್ಲ. ನ್ಯಾಚುರಲ್ ಆಗಿ ಹಂಗೆ ಕುಡಿಯೋಣ ಅಂತದ್ದು. ಇವಾಗ ಅದಾಯ್ತಲ್ಲ, ಮಸಾಲೆಗೆ ಬಾತ್ ಮಾಡೋದಕ್ಕೆ ಮಸಾಲೆಗೆ ರುಬ್ಕೊತಾ ಇದ್ದೀನಿ. ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಇಷ್ಟು ಹಾಕ್ಕೊಂಡಿದ್ದೀನಿ. ಇಷ್ಟು ತೆಂಗಿನಕಾಯಿ, ಸ್ವಲ್ಪ ಹಸಿ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಪುದೀನ ಇಲ್ಲ ನನ್ನ ಹತ್ರ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಇಷ್ಟು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಸುಮ್ಮನೆ ಒಂದು ರೌಂಡು ತಿರುಗಿಸ್ಬಿಟ್ಟು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋದಷ್ಟೇ, ಇನ್ನೇನಿಲ್ಲ. ಕಡೆ ಟೈಮ್ ಆಗ್ತಾಯಿತ್ತು, ಟೈಮ್ ನೋಡ್ಕೊತ ಕೆಲಸ ಮಾಡ್ಕೊತಾ ಇರ್ತೀನಿ. ಒಂದು ಹಾಲಲ್ಲಿ ಒಂದು ಕಿಚನಲ್ಲಿ 2 ಟೈಮ್ ಇರುತ್ತೆ, ಅಂದರೆ ಗಡಿಯಾರ ಇರುತ್ತೆ. ಕಿಚನಲ್ಲಿ ನಿಂತ್ಕೊಂಡು ನಾನು ಅಡುಗೆ ಮಾಡೋದ್ರ ಗ್ಯಾಸ್ ಹತ್ರ ನಿಂತ್ಕೊಂಡು ತಿರುಗಿ ನೋಡಿದರೆ ಕರೆಕ್ಟು ಒಂದು ಗಡಿಯಾರ ಕಾಣಿಸುತ್ತೆ. ಇನ್ನೊಂದು ಹಾಲಲ್ಲಿ ಕೂತ್ಕೊಂಡು ನೋಡಿದರೆ ಇನ್ನೊಂದು ಗಡಿಯಾರ ಕಾಣಿಸುತ್ತೆ. ಆ ಥರ ರೂಮಲ್ಲಿ ಅದೇ ರೀತಿ ಇದು ಹಾಕ್ಕೊಂಡಿಲ್ಲ. ರೂಮಲ್ಲಿ ಹೆಂಗಾದ್ರೂ ಮಲ್ಕೊಂಡಿರುವಾಗ ಅಲಾರಮ್ ಬಿಟ್ಟರೆ ಅದು ಇದಾಗ್ಬೋದು ಅಂತಂದು ಹೇಳಿ ಅಷ್ಟೇ. ಇವಾಗ ಈ ಕಡೆ ಇದು ಆಯಿತು, ಅದು ಆಯಿತು, ಸೋಸಿಬಿಟ್ಟು ಅದನ್ನ ತಿಕ್ತಾ ಇದ್ದೀನಿ. ಆಮೇಲೆ ಮಧ್ಯಾಹ್ನ ಯಾವಾಗಾದರೂ ಕುಡಿಯೋದು ಅಂತಂದೇಳಿ ಇವಾಗ ಅದನ್ನೇ ತಿಕ್ಬಿಟ್ಟು ಏನು ನಾನು ಸ್ಪೈಸಸ್ ಹಾಕಿದ್ನ ಅದು ಫ್ರೈ ಆಗಿತ್ತು. ಇವಾಗ ಅದಕ್ಕೆ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಸ್ಲೈಸ್ ಕಟ್ ಮಾಡಿದರೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಮತ್ತು ನಿಶಾಂತ್ ನಾವು ಟೈ ಬೆಲ್ಟು ಅವೆಲ್ಲ ಇಡಬೇಕಲ್ಲ, ಅದನ್ನೂ ಹೋಗಿ ಇಟ್ಬಿಟ್ಟು ಬಂದೆ. ಇದನ್ನೂ ಫ್ರೈ ಆಗ್ತಾಯಿತ್ತು. ಕೈ ಆಡಿಸ್ತಾ ಇದ್ದೀನಿ. ಅಂದರೆ ಎಣ್ಣೆಲ್ಲ ಅದೆಲ್ಲ ಫ್ರೈ ಆಗುತ್ತಲ್ವ. ಸೆಂಟ್ರಿಗೆ ಅವ್ರ ಲಂಚ್ ಬಾಕ್ಸು ಮತ್ತು ಸ್ನ್ಯಾಕ್ಸ್ ಬಾಕ್ಸು, ಹಾಗೆ ನೀರು, ಬಾಟ್ಲು ತೊಳೆದು ನೀರು ಹಾಕೋದು ಅದೆಲ್ಲ ಮಾಡ್ಕೊತಾ ಇದ್ದೀನಿ. ಅಂದರೆ ಇವಾಗ ಬಟಾಣಿ ಹಾಕ್ತಾಯಿದ್ದೀನಿ. ಬಟಾಣಿ ನೆನೆಸಿರೋ ಬಟಾಣಿ ಅಲ್ವಾ, ಸ್ವಲ್ಪ ಫ್ರೈ ಆಗೋದು ನೀಟ್ ಅಂತಂದೇಳಿ ಇವಾಗ ನೆನೆಸಿರೋ ಬಟಾಣಿ ಹಾಕ್ಬಿಟ್ಟು ಇವಾಗ ಸೊಪ್ಪು ತೊಳ್ಕೊಂಬರೋಣ ಅಂತ, ಅಂದರೆ ಮೆಂತ್ಯ ಸೊಪ್ಪು ತೊಳೆದ್ಬಿಟ್ಟು ಇವಾಗ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ. ಅಂದರೆ ಕಟ್ ಮಾಡಿ ಇಟ್ಟಿದ್ನಲ್ಲ ಅವಾಗ ಇವಾಗ ತೊಳೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಉಪ್ಪು, ಅರಶಿನ ಎಲ್ಲ ಹಾಕ್ಬಿಡ್ತೀನಿ ಸ್ವಲ್ಪ ಕಲರಿಗೋಸ್ಕರ. ಈ ಕಡೆ ಗ್ರೀನು ಇರ್ಬೋದು, ಈ ಕಡೆ ರೆಡ್ಡೂ ಇರ್ಬೋದು, ಆ ಥರ ಬರಲಿ ಅಂತಂದೇಳಿ ಇವಾಗ ರೆಡ್ ಚಿಲ್ಲಿ ಪೌಡ್ರು ಒಂದು ಸ್ವಲ್ಪ ಹಾಕ್ಕೊಂಡೆ. ಹಾಗೆ ಇವಾಗ ಉಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ ಎಲ್ಲದನ್ನು ಇವಾಗ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ತಟ್ಟೆ ಮುಚ್ಚಿ ಇಟ್ಬಿಟ್ರೆ ಆಗೋಯ್ತು. ಸಿಂಪಲಾಗಿ ಆಗುತ್ತೆ, ಬೇಗನೆ ಆಗುತ್ತೆ. ನಾವು ಮಾಡೋ ಕೆಲಸದ ಮೇಲೆ ನಾವು ಡಿಪೆಂಡ್ ಆಗಿರ್ತೀವಿ, ಲೇಟ್ ಆಗಿದೆಯಾ ಇದೆಯಾ ಅಂತ. ನಾನು 5 ಗಂಟೆಗೆ ಎದ್ರೂ ಅಂದರೆ ವಿಡಿಯೋ ಕವರ್ ಮಾಡ್ಕೊಳೋದಂದರೆ ತುಂಬ ಲೇಟ್ ಆಗುತ್ತೆ. ನಾವು ಕೆಲಸ ಮಾಡ್ಕೊಳೋದಾದರೆ ಕ್ವಿಕ್ಕಾಗಿ ಕೆಲಸ ಮಾಡ್ಕೋಬೋದು. ಅಡುಗೆ ಏನೇ ಮಾಡ್ತೀನಿ ಅಂದರೂ 1 ಅವರ್ 1.5 ಅವರ್ಗೆ ಎಲ್ಲ ಮುಗಿಸ್ಬಿಡ್ಬೋದು. ಇನ್ನು 1/2 ಅವರಲ್ಲಿ ಒಳಗೆ ನೆಲ ಒರೆಸೋ, ಕಸ ಗುಡಿಸೋ, ಹೊರಗೆ ಎಲ್ಲ ಮಾಡ್ಕೊಳೋಷ್ಟರಲ್ಲಿ 1/2 ಅವರಿಂದ 3/4 ಅವರ್ಗೆ ಅದು ಮುಗಿಸ್ಬಿಡ್ತೀನಿ. ಇನ್ನೊಂದು ಇನ್ನು 3/4 ಅವರಷ್ಟು ಮಕ್ಕಳಿಗೆ ಸ್ನಾನ ಮಾಡಿಸಿ ಬಟ್ಟೆ ಹಾಕೋಷ್ಟರಲ್ಲಿ ಅದು ಮುಗಿದೋಗ್ಬಿಡುತ್ತೆ. ಇನ್ನು 1/2 ಅವರಲ್ಲಿ ನಾನು ಸ್ನಾನ ಮಾಡಿಕೊಂಡು ನಾನು ಬಟ್ಟೆ ಹಾಕ್ಕೊಂಡು ಬರೋಷ್ಟರಲ್ಲಿ ಇನ್ನು 1/2 ಅವರ್, ಇನ್ನು 1/4 ಗಂಟೆಯಲ್ಲಿ ನನ್ನ ಪೂಜೆ ಮುಗಿಯುತ್ತೆ, ಅಲ್ಲಿಗೆ ಕ್ಲೋಸ್, ಎಲ್ಲದನ್ನು ರೆಡಿ ಆಗಿರುತ್ತೆ ಅಂತ. ಆ ಥರ ಅದೇ ವೀಡಿಯೋಗಾದರೆ ಅಲ್ಲಿ ಆನ್ ಮಾಡು, ಇಲ್ಲಿ ಆಫ್ ಮಾಡು, ಮತ್ತು ಅಲ್ಲಿ ಆನ್ ಮಾಡು, ಇಲ್ಲಿ ಆಫ್ ಮಾಡು, ಅದರಲ್ಲೇ ಏನಿಲ್ಲ ಅಂದರೂ 1 ಅವರ್ ಹೋಗ್ಬಿಡುತ್ತಲ್ಲ, ಟೈಮ್ ಸಾಲ್ಟೇಜ್ ಆಗಿಬಿಡುತ್ತೆ ಅಷ್ಟೇ, ಇನ್ನೇನಿಲ್ಲ. ವೀಡಿಯೋ ಕವರ್ ಮಾಡ್ಕೊಳೋದಾದರೆ ನಾವು ಒಂದು 6 ಗಂಟೆಗೆಲ್ಲ ಎದ್ದೇಳಬೇಕು ಅಷ್ಟೇ, ಇನ್ನೇನಿಲ್ಲ. ಇವಾಗ ಖಾಲಿ ಹೊಟ್ಟೆಯಲ್ಲಿ ಓಮ್ ಕಾಳು ಹಾಕ್ಕೊಂಡಿದ್ದೀನಿ. ನೋಡೋಣ ಇವತ್ತು ಟೇಸ್ಟ್ ನೋಡೋಣ ಅಂತ. ಅಂದರೆ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗುತ್ತೆ ಅಂತ ಖಾಲಿ ಹೊಟ್ಟೆಯಲ್ಲಿ ಓಮ್ ಕಾಳು ತಿಂದರೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಅಂತಂದರೆ ಅದಕ್ಕೆ ಓಮ್ ಕಾಳು ಹಾಕ್ಕೊಂಡು ಜಗಿತಾ ಇದ್ದೀನಿ. ಇವಾಗ ಜಗಿದ್ಬಿಟ್ಟು ಇವಾಗ ರುಬ್ಬಿರೋ ಮಸಾಲೆ ಇತ್ತಲ್ಲ, ಮಸಾಲೆನ ಹಾಕ್ಕೊಂಡಿದ್ದೀನಿ. ಮಸಾಲೆ ಹಾಕ್ಬಿಟ್ಟು ಅದೊಂದು ಸ್ವಲ್ಪ ಫ್ರೈ ಆಗೋಷ್ಟರಲ್ಲಿ ನಾನು ಸ್ನಾನಕ್ಕೆ ಹೋಗಿ ಬಟ್ಟೆಯನ್ನು ವಾಶ್ರೂಮ್ಗೆ ಹಾಕಿ ಬಂದೆ. ಅಂದರೆ ಹಾಕಿಬಿಟ್ಟು ಬಂದಿದ್ದೀನಿ. ಇವಾಗ ಗೀಝರು ಆನ್ ಆಗಿದೆ. ನೀರು ಕಾಯೋಷ್ಟರಲ್ಲಿ ನನ್ನ ಕೆಲಸಗಳು ಒಂದೊಂದಾಗಿ ಮುಗಿತಾ ಇರುತ್ತೆ. ಈ ಕಡೆ ಇದು ಆಗಬೇಕು, ಆ ಕಡೆ ಅದು ಆಗಬೇಕು, ಎರಡು ಜೊತೆಗೆಲ್ಲ ಮಾಡ್ಕೊತಾ ಇದ್ದೀನಿ. ನೋಡಿ ಅವಾಗ ಕಾಯಿಸಿಟ್ಟಿರೋ ನೀರು ಎಷ್ಟು ತಣ್ಣಗಾಗಿದೆ ಅಂದರೆ ಬಿಸಿನೀರು ಸಿಪ್ ಮಾಡ್ತಾ ಕುಡಿಬೇಕಾಗಿರೋ ನೀರನ್ನ ಮಾಮೂಲಿ ಕೋಲ್ಡ್ ವಾಟ್ರ್ ಕೊಡ್ದಂಗೆ ಕುಡ್ದಾಕ್ಬಿಟ್ಟೆ ಸರಿ ಅಂತಂದೇಳಿ. ಹಂಗೆ ನೆನಪಿರಲ್ಲ, ಮಾಡ್ತಾ ಇರ್ತೀನಲ್ಲ, ಅಲ್ಲಿ ಹೊಟ್ಟೆಗೆ ತಗೋಬೇಕು ಅನ್ನೋದು
ಒಂಚೂರು ನೆನಪು ಬರೋಲ್ಲ, ಆವಾಗಿಂದ ಅವಾಗೆ ಅಷ್ಟೇ. ಆದ್ದರಿಂದ ನಾನು ಮುಂಚೆ ಏನೂ ಮಾಡೋಕ್ಕೆ ಹೋಗಲ್ಲ. ಇದೊಂದು ಬಿಸಿನೀರು ಕುಡಿಯೋಣ ಅದು ಕಾಫಿ ಕುಡಿಬೇಕು ಅಂತ ಅದಕ್ಕೆ ಬೇಡ ಅಂತಂದೇಳಿ ಬಿಸಿನೀರು ಕುಡಿಯೋಣ ಅಂದ್ಕೊಂಡೆ. ಅದು ಹಿಂಗೆಲ್ಲ ಆಗೋಯ್ತು. ಇವಾಗ ನೀರು ಹಾಕಿದೆ, ನೀರು ಹಾಕ್ಬಿಟ್ಟು ಇವಾಗ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಸ್ವಲ್ಪ ತೊಳೆದು ನೆನೆಸಿದ್ದೆ, ಅಂದರೆ ಒಂದು 10 ಸೆಕೆಂಡ್ ಇರ್ಬೋದು ನೆನೆಸ್ಬಿಟ್ಟಿದೆ. ಇವಾಗ ತೊಳೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಸಿಂಪಲಾಗಿ ಬಾತ್ ಮಾಡ್ಕೊತಾ ಇದ್ದೀನಿ. ಸ್ಪೆಷಲಾಗಿ ಅದನ್ನೇ ತೋರ್ಸೋಕೆ ಹೋಗಲ್ಲ. ನಾನು ರೆಸಿಪಿಗಳಲ್ಲಿ ಬಾತುಗಳೇ ಜಾಸ್ತಿ ಇದೆ, ತೋರಿಸಿರೋದನ್ನೇ ತೋರ್ಸೋಕ್ಕೆ ಬೇಜಾರು ಅಂತಂದೇಳಿ ಲಾಸ್ಟ್ ಫೈನಲಾಗಿ ಹೇಗೆ ಟಿಕ್ ಕಾಣ್ತಾ ಇದೆ ಬಾತ್ ಅಂತಂದು ತೋರಿಸ್ತೀನಿ. ಇವಾಗ ತುಪ್ಪ ತಗೊಬಂದು ಇಟ್ಕೊಂಡಿದ್ದೀನಿ, ತುಪ್ಪನೂ ಹಾಕಬೇಕು. ಲಾಸ್ಟಿಗೆ ಒಂದು ಕುದಿ ಬಂದಮೇಲೆ ತುಪ್ಪ ಹಾಕೋಣ ಅಂತಂದಷ್ಟೇ. ಇವಾಗ ಸರಿ ಅಂತಂದೇಳಿ ಏನು ತೊಳೆಯೋ ಇರೋದೋ ಅವೆಲ್ಲ ಸಿಂಕಲ್ಲಿ ಹಾಕ್ಬಿಡ್ತೀನಿ. ಪಾತ್ರೆನೂ ತೊಳ್ದಂಗೆ ಆಗ್ಬಿಡುತ್ತೆ, ನನ್ನ ಕೆಲಸ ಮುಗಿಯುತ್ತೆ ಅಂತಂದು ಇವಾಗ ಏನೇನು ತೊಳೆಯೋವಿದಾವೆ ನೋಡಿಕೊಂಡು ತೊಳೆಯೋವೆಲ್ಲ ಎತ್ತಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ತುಪ್ಪ ಹಾಕೋಣ ಅಂತಂದೇಳಿ ಇವಾಗ ತುಪ್ಪ ಹಾಕ್ತಾಯಿದ್ದೀನಿ. ಒಂದು ಸ್ಪೂನ್ ಮತ್ತು 1.5 ಸ್ಪೂನ್ ಹಾಕಿದ್ದೀನಿ, 1/4 ಸ್ಪೂನ್ ಹಾಕ್ಕೊಂಡಿದ್ದೀನಿ ಸಾಕು ಅಂತಂದೇಳಿ. ಏನೇನು ಹಾಕಿರ್ತೀವಲ್ಲ ಜಾಸ್ತಿ ತುಪ್ಪ ಹಾಕೋದು ಬೇಡ ಅಂತ. ಟೇಸ್ಟ್ಗಷ್ಟೇ ನೋಡ್ತಾ ಇರ್ಬೋದು, ಈ ಥರ ಎಲ್ಲೋ ಥರ ಕಾಣಿಸುತ್ತೆ, ಒಂಥರ ಗ್ರೀನ್ ಥರ ಕಾಣಿಸುತ್ತೆ. ಟೇಸ್ಟ್ ಮತ್ತು ಸಖತ್ತಾಗಿರುತ್ತೆ. ಸರಿ ಟ್ರೈ ಮಾಡಿ ನೋಡಿ. ಬಾತ್ಗಳಲ್ಲಿ ಯಾವಾಗಲೂ ವೆಜಿಟೇಬಲ್ ಬಾತೆ ಮಾಡೋ ಬದಲು ಮೆಂತ್ಯ ಬಾತು ಈ ಥರ ಎಲ್ಲ ಮಾಡಿದರೆ ಬೆಸ್ಟ್ ಅನಿಸುತ್ತೆ. ಒಂದು ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡಿದ್ದೀನಿ. ಕ್ಲೋಸ್ ಮಾಡಿಬಿಟ್ಟು ಇವಾಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ. ಒಂದು ವಿಷಲ್ ಆದಮೇಲೆ ಈ ಥರ ಆಗಿತ್ತು. ಮಾಮೂಲಿಯಾಗಿ ಎಲೆ ಎಲ್ಲ ಮೇಲ್ಮೇಲೆ ತೇಲೋದು ಕಾಮನ್ ಆಗಿ. ಇವಾಗ ಇದೆಲ್ಲ ಮುಗಿಸ್ಬಿಟ್ಟು ನಾನು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಈ ಥರ ಮುಗಿಸಿದ್ದೆ. ಅಂದರೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ಅತ್ತೆಯವರು ಉಚ್ಚಂಗಿ ಕೊಂಡಾಗ ಹೋಗ್ಬಿಟ್ಟು ಅವರೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಬಂದಿರ್ತಾರಲ್ಲ, ಇವತ್ತು ಅಲ್ಲಿಂದ ತಂದಿರೋ ಪ್ರಸಾದನ ಹಂಚೋ ಕಾರ್ಯಕ್ರಮ ಇರುತ್ತೆ. ಅಂದರೆ ಪಡ್ಲಕ್ಕಿ ತುಂಬ್ತಾರೆ. ನಾನೇನು ಇಲ್ಲಿ ಮಾಡ್ತಾ ಇಲ್ಲಲ್ಲ, ಅದಕ್ಕೆ ಸಿಂಪಲಾಗಿ ಒಂದು ಕಾಯಿ ಹೊಡೆದ್ಬಿಟ್ಟು ಪೂಜೆ ಮಾಡಿಕೊಂಡೆ. ನೈವೇದ್ಯಕ್ಕೆ ಬಳೆನೆಲ್ಲ ಇಟ್ಬಿಟ್ಟು ಊರಲ್ಲಿ ಪಡ್ಲಕ್ಕಿ ತುಂಬೋರು ಈ ದಿನ ತುಂಬ್ತಾರೆ. ಮಂಗಳವಾರ ಸಾಯಂಕಾಲ ಪಡ್ಲಕ್ಕಿ ತುಂಬೋರು ತುಂಬ್ತಾರೆ. 3 ಎಲ್ಲ ಇದೆ. ಈ ಥರ ಹೊಸ್ಲು ಪೂಜೆ ಮುಗಿಸ್ಕೊಂಡೆ. ಹೊಸ್ಲು ಪೂಜೆ ಆದಮೇಲೆ ನನಗೆ ಏನಾದರೂ ಬೇಜಾರಾದರೆ, ಏನಾದರೂ ಇವಾಗ ಒಂದು ವಿಷಯನ ಇವಾಗ ಏನಾದರೂ ಒಂದು ದುಃಖನೋ ಒಂದು ಬೇಜಾರೋ ಇರುತ್ತಲ್ಲ, ಅದನ್ನ ಒಬ್ಬರ ಹತ್ರ ಹೇಳ್ಕೊಂಡ್ರೆ, ಇವಾಗ ಎಕ್ಸಾಂಪಲ್ ಕೊಡ್ತಾ ಇರೋದು, ಇವಾಗ ನಮ್ಮ ಮನೆಯವರು ನನಗೇನಾದರೂ ಅಂದಿರ್ತಾರೆ ಅಂದ್ಕೊಳ್ಳಿ, ನಾನು ಅದನ್ನ ಎತ್ಕೊಂಡು ಹೋಗಿ ನಮ್ಮಮ್ಮ ಹತ್ರ ಅಮ್ಮ ಹಿಂಗಂದ್ರು, ಹಿಂಗೆ ಬೇಜಾರಾಯಿತು ಅಂತಂದು ಹೇಳಿದರೆ ನೆಕ್ಸ್ಟ್ ಟೈಮ್ ಅವರೇ ತಿರುಗಿ ಹೇಳ್ತಾರೆ, ನಿನ್ನ ಗಂಡ ಹೀಗೆ ಹಾಗೆ ಅಂತ. ಅದನ್ನೂ ಸೇರಿಸ್ಕೊಳಕ್ಕಾಗಲ್ಲ ನನ್ನ ಕೈಲಿ. ನಮ್ಮಮ್ಮ ಏನಾದರೂ ಅಂದರೆ ನನ್ನ ಗಂಡನ ಹತ್ರ ಹೋಗ್ಬಿಟ್ಟು ಹಿಂಗಂದ್ರು ಬೇಜಾರಾಯಿತು ಅಂದರೆ, ನಿಮ್ಮಮ್ಮ ಹಂಗಂದ್ರು ಮತ್ತು ಅವ್ರಿಗೆ ಸಪೋರ್ಟ್ ಮಾಡ್ತೀಯಾ ಅಂತಂದು ಅವರೇ ರಿಟರ್ನ್ ಆಗ್ಬಿಡ್ತಾರೆ. ಮತ್ತು ಆದ್ದರಿಂದ ಅವ್ರು ಅಂದಿದ್ದಾರೆ ಅಂತ ಅನ್ಸ್ಕೊಳಕ್ಕೂ ಆಗೋಲ್ಲ ನನ್ನ ಕೈಲಿ. ಅವ್ರನ್ನ ಇನ್ನೊಬ್ಬರ ಮುಂದೆ ಬಿಟ್ಕೊಡೋಕ್ಕೂ ಆಗೋಲ್ಲ. ನಮ್ಮಮ್ಮ ಆಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ನಮ್ಮ ಅಕ್ಕ ಆಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ಯಾಕೆ ನಮ್ಮ ನಾದಿನಿನೇ ಆಗಿರ್ಬೋದು, ಬೇರೆಯವ್ರ ಮುಂದೆ ನಾನು ಬೈದರೆ ನನಗೇನು ಅನಿಸಲ್ಲ. ಬೇರೆಯವ್ರು ನನ್ನ ಮುಂದೆ ನನಗೆ ಬೇಕಾಗಿರೋ ಬೈದು ಬಿಟ್ಟರೆ ತುಂಬ ಕೋಪ ಬಂದುಬಿಡುತ್ತೆ. ಅದಕ್ಕಾಗಿ ನಾನು ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ನನಗೆ ಬೇಜಾರಾಗೋವರೆಗೂ ಇಲ್ಲಿ ನಿಂತ್ಕೊಂಡು ಇಲ್ಲ ಒಂದು ಕಡೆ ಕೂತ್ಕೊಂಡು ಅಳಷ್ಟು ಹತ್ಬಿಟ್ಟು ಆಮೇಲೆ ಸಮಾಧಾನ ಮಾಡಿಕೊಂಡು ಹೋಗ್ತೀನಿ. ಇವಾಗ ಒಬ್ಬರ ಹತ್ರ ಹೇಳ್ಕೊಳ್ಳೋ ಬದಲು ನಮಗೆ ಸಮಾಧಾನ ಆಗೋವರೆಗೂ, ನಮ್ಮ ದುಃಖ ಕಡಿಮೆ ಆಗೋವರೆಗೂ ಅಳೋದು ಬೆಸ್ಟ್ ಅಲ್ವಾ. ಇಲ್ಲಿ ನಿಂತ್ಕೊಂಡು ಕೂತ್ಕೊಂಡು ಒಬ್ಬಳೇ ಕೂತ್ಕೊಂಡು ಒಬ್ಬಳೇ ನಿಂತ್ಕೊಂಡು ನನ್ನ ದುಃಖ ಏನೇನಿದೆಯೋ ಅದನ್ನೆಲ್ಲ ಹೊರಗೆ ಹಾಕ್ಕೊಂಡು ಆಮೇಲೆ ನಾನೇ ರಿಲೀಫಾಗಿ ಆಚೆ ಬಂದುಬಿಡ್ತೀನಿ. ಎಷ್ಟೋ ಸಾರಿ ಈ ಥರ ಮಾಡ್ಕೊಂಡಿದ್ದೀನಿ. ಈ ಮನೇಲಿ ಅಂತ ಅಲ್ಲ, ಹೋದ ಮನೇಲೂ ಅಷ್ಟೇ, ಅಂದರೆ ಹಳೆ ಮನೇಲೂ ಅಷ್ಟೇ. ನಾನೆಲ್ಲೂ ಯಾರ ಹತ್ರನೂ ಹೇಳ್ಕೊಳಕ್ಕೋಗಲ್ಲ. ನನಗೇನೇ ದುಃಖ ಇರಲಿ ಒಬ್ಬಳೇ ನಿಂತ್ಕೊಳ್ತೀನಿ, ಒಬ್ಬರ ಹತ್ರ ಹೇಳ್ಕೊಳಕ್ಕೆ ಹೋಗಲ್ಲ. ಯಾಕಂದರೆ ಮದುವೆ ಆಗುವಷ್ಟರಲ್ಲಿ ನನಗೆ ಹೇಗಿರಬೇಕು ಹೇಗೆ ಇರಬಾರ್ದು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ತಮಾಷೆಗೆ ಯಾರಾದರೂ ಏನಾದರೂ ಅಂದರೆ ನಮ್ಮ ಅತ್ತೆನೋ ಇಲ್ಲ ನನ್ನ ಗಂಡನೋ ಇಲ್ಲ ನಮ್ಮಮ್ಮನೋ ಯಾರಾದರೂ ಅಂದರೆ ನಾನು ಹಂಗೆ ಹೇಳ್ಕೊಬಿಡ್ತಿದ್ದೆ. ಯಾರು ಸಿಗ್ತಾರೆ, ಆ ಟೈಮಲ್ಲಿ ಯಾರು ನನಗೆ ದುಃಖ ಬಂದಾಗ ನನ್ನ ಮುಂದೆ ಯಾರು ಇರ್ತಾರೋ ಅವ್ರ ಹತ್ರ ಹೇಳ್ಕೊಂಡು ಬಿಡ್ತಾಯಿದ್ದೆ. ಅದು ಯಾವ ಥರ ತಿರುಗಿಬಿಡ್ತಾ ಇತ್ತಂದರೆ, ಆವಾಗಲೇ ಎಕ್ಸಾಂಪಲ್ ಕೊಟ್ಟನಲ್ಲ, ಹಾಗೆ ತಿರುಗಿಸಿ ಬೈಯೋ ಥರ ಆಗಿಬಿಡ್ತಾಯಿತ್ತು. ಅದಕ್ಕೆ ಆವಾಗಿಂದ ನಾನು ಟ್ರಿಕ್ ಯೂಸ್ ಮಾಡಿದ್ದಂದರೆ, ನಾನು ಒಬ್ಬಳೇ ಕೂತ್ಕೊಂಡು ಒಂದು ಹತ್ರ ನಿಂತ್ಕೊಂಡು ನನ್ನ ಬೇಜಾರೆಲ್ಲ ಕಳೀತಾ ಹೋಗೋಣ. ಒಬ್ಬರ ಹತ್ರ ಹೇಳ್ಕೊಳ್ಳೋ ಬದಲು ಈ ಥರ ಬೇಜಾರೆಲ್ಲ ಕಳ್ಕೊಳ್ಳೋದು ಬೆಸ್ಟ್ ಅಲ್ವಾ ಅಂತಂದೇಳಿ ನಿಂತ್ಕೊಂಡೆ. ಅಳೋಷ್ಟು ಹತ್ತೆ, ಆಮೇಲೆ ಸಮಾಧಾನ ಆದೆ, ಆಮೇಲೆ ಸುಮ್ಮನೆ ಆದೆ. ಈ ಥರ ನನ್ನ ದುಃಖನ ನಾನು ಹೊರಗೆ ಹಾಕೋ ರೀತಿ.
ನನ್ನ ದುಃಖನ ನಾನು ಯಾರ ಹತ್ರ ಹೇಳ್ಕೊತೀನಿ ಅಂದರೆ ಇದೇ ರೀತಿ ಹೇಳ್ಕೊಳ್ಳೋದು. ಒಬ್ಬೊಬ್ಬರು ಆಯಿತು ಅಂತಂದರೆ ಲಾಸ್ಟ್ ಆಗಿಬಿಟ್ಟು ಸಮಾಧಾನ ಆಗಲಿಲ್ಲ ಅಂದರೆ ಅವತ್ತು ಬೇಗ ಎತ್ತಿಬಿಟ್ಟು ನೆಕ್ಸ್ಟ್ ಡೇ ಆಗಿರ್ಬೋದು ಅವತ್ತಾಗಿರ್ಬೋದು ಬೇಗ ಎತ್ತಿಬಿಟ್ಟು ಬೇಗ ಎಲ್ಲ ಕೆಲಸಗಳು ಮುಗಿಸಿ ಪೂಜೆ ಮಾಡಿಬಿಟ್ಟು ನನಗೆ ದೇವ್ರ ಹತ್ರ ಕೂತ್ಕೊಂಡು ನನಗೆ ಬೇಡ್ಕೊಂಡು ಆಯಸ್ಸು ಆರೋಗ್ಯ ಕೇಳ್ಕೊಳ್ಳೋ ಅಷ್ಟರಲ್ಲಿ ನನ್ನ ದುಃಖ ಎಷ್ಟೋ 85% ನಾನು ಹೇಳ್ಬೋದು. ಪೂಜೆ ಮಾಡೋಷ್ಟರಲ್ಲಿ ನನ್ನ ದುಃಖ ಫುಲ್ಲು ಕಡಿಮೆ ಆಗಿರುತ್ತೆ. 85% ಅಷ್ಟು ದುಃಖ ಕಡಿಮೆ ಆಗಿರುತ್ತೆ ನಾನು ಪೂಜೆ ಮಾಡೋಷ್ಟರಲ್ಲಿ. ಬೇಗ ಎದ್ಬಿಟ್ಟು ಈ ಥರ ಸಿಂಪಲ್ಲಾಗಿ ಸಿಂಪಲ್ ಅಲಂಕಾರ ಆಗಿ ಮಾಡಿಕೊಂಡು ನನ್ನ ದುಃಖ ಅಲ್ಲಿಗೆ ಕಡಿಮೆ ಆಗಿರುತ್ತೆ. 25% ಇನ್ನೂ ಒಂದು ದಿನ ಕಳೆದು ಈಗ ಹಾಗೆ ಹೋಯ್ತು 100% ನನ್ನ ದುಃಖ ಕಡಿಮೆ ಆಯಿತು ಅಂತ. ಹೀಗೆ ನನ್ನ ದುಃಖನ ಮರೆಮಾಚ್ಕೊತೀವಿ. ನೀವು ಯಾವ ಥರ ಮಾಡ್ಕೊತೀರಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇವತ್ತಿನ ಬ್ಲಾಗು ಈ ಥರ ಇತ್ತು. ನಿಮ್ಗೆ ಯಾವ ಥರ ಅಂತ ತಿಳಿಸಿ. ಹಾಗೆ ಹೊಸದಾಗಿ